ಬಸವಧರ್ಮ ಪೀಠಾಧ್ಯಕ್ಷೆ ಮಾತೆ ಮಹಾದೇವಿ ಅವರು ಲಿಂಗೈಕ್ಯರಾಗಿದ್ದು ಅವರನ್ನು ನೋಡಲಿಕ್ಕೆ ಆಸ್ಪತ್ರೆಗೆ ಗಣ್ಯರೆಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ರಾಜಕಾರಣಿಗಳು ಮತ್ತು ಪೀಠಾಧ್ಯಕ್ಷರೆಲ್ಲರೂ ಕೂಡ ಆಸ್ಪತ್ರೆಯತ್ತ ಹೋಗ್ತಾ ಇದ್ದಾರೆ. ಮಣಿಪಾಲದ ಆಸ್ಪತ್ರೆಗೆ ಇದೀಗಷ್ಟೇ ಗೃಹ ಸಚಿವರಾಗಿರ್ತಕ್ಕಂಥ MB ಪಾಟೀಲ್ರು ಕೂಡ ಭೇಟಿ ಕೊಟ್ಟಿದ್ದಾರೆ. ಅವರ ಅಗಲಿಕೆಯನ್ನ ನೆನೆದು ಕಂಪನಿಯನ್ನ ಮಿಡಿದಿದ್ದಾರೆ. ನಾಳೆ ಕೂಡಲ ಸಂಗಮದಲ್ಲಿ ಯಾವ ರೀತಿಯಾದಂತಹ ಒಂದು ಕೈಂಕರ್ಯಗಳನ್ನ ಇಟ್ಕೊಳ್ತಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಸವ ಪೀಠದಿಂದ ಒಂದು ಸುದ್ದಿಗೋಷ್ಠಿಯನ್ನು ಕೂಡ ಕರೆಯಲಿದ್ದಾರೆ. ಆ ಸುದ್ದಿಗೋಷ್ಠಿಯಲ್ಲಿ ಏನೆಲ್ಲ ಒಂದು ಕಾರ್ಯಕ್ರಮಗಳಿದೆ ಈ ಅಂತಿಮ ಸಂಸ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನೋದನ್ನ ಪ್ರಕಟಿಸ್ತಾರೆ. ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ದಂತಹ ಮಾತೆ ಮಹಾದೇವಿ ಅವರು 1 ವಾರಗಳಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಆದರೆ ಅವರ ಆರೋಗ್ಯದಲ್ಲಿ ತೀರಾ ಏರುಪೇರಾಗ್ತಾ ಇತ್ತು, ಅಂಗಾಂಗಗಳ ವೈಫಲ್ಯ ಕೂಡ ಇತ್ತು, ಸರಿಯಾಗಿ ಸ್ಪಂದಿಸ್ತಾ ಇರಲಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಮಾಹಿತಿಗಳು ಕೇಳಿಬಂದಿದೆ. ಇನ್ನು ವೈದ್ಯರ ಸುದ್ದಿಗೋಷ್ಠಿಯ ಬಳಿಕ ಈ ಮಾಹಿತಿ ಸಿಗುತ್ತೆ. ಇನ್ನು ಈ ಸಂಬಂಧವಾಗಿ ನಮ್ಮ ಜೊತೆಗೆ KPCC ಉಪಾಧ್ಯಕ್ಷ ಈಶ್ವರ್ ಖಂಡ್ರೆ ಮಾತನಾಡ್ತಿದ್ದಾರೆ, ಕೇಳೋಣ. ಮಾಡುವಂತದರ ಮುಖಾಂತರ ಇವತ್ತು ಅನೇಕ ಜನರಲ್ಲಿ ಒಂದು ಬಸವಣ್ಣನವರ ಬಗ್ಗೆ ಭಾಳ ಅವರು ಆ ಒಂದು ಸ್ಫೂರ್ತಿ ತಂದು ಕೊಡುವಂಥ ಒಂದು ಕೆಲಸ ಕಾರ್ಯವನ್ನು ಮಾಡಿದಂಥವರಾಗಿದ್ದಾರೆ. ನಿನ್ನೆ ನಾನು ಅವರು ಅನಾರೋಗ್ಯದಿಂದ ಬಳಲ್ತಾರೆ ಅಂತೇಳಿ ಮಣಿಪಾಲ ಆಸ್ಪತ್ರೆಗೆ ಹೋಗಿದ್ದೆ. ಅವ್ರು ಮಾತನಾಡುವಂಥ ಪರಿಸ್ಥಿತಿಯಲ್ಲಿ ಇದ್ದಿರಲಿಲ್ಲ. ತೀವ್ರ ನಿಗಾ ಘಟಕದಲ್ಲಿ ಭಾಳ ಕ್ರಿಟಿಕಲಲ್ಲಿ ಇದ್ದರು. ಈಗಾಗಲೇ ನನಗೆ ಮಾಹಿತಿ ಬಂತು ಅವರು ನಿಧನರಾಗಿದ್ದಾರೆ ಅಂತೇಳಿ, ಲಿಂಗೈಕ್ಯರಾಗಿದ್ದಾರೆ ಅಂತೇಳಿ. ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ, ಬಸವಣ್ಣನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. ಅವರ ಉತ್ತರಾಧಿಕಾರಿ ಗಂಗಾದೇವಿ ಅವರು ಮಾತನಾಡ್ತಿದ್ದಾರೆ, ಅವ್ರು ಏನು ಹೇಳ್ತಿದ್ದಾರೆ ಕೇಳೋಣ. 73 ವರ್ಷಗಳನ್ನ ಪೂರೈಸಿ ನಿನ್ನೆ ತಾನೇ ನಾವು 73ನೇ ವಯಸ್ಸದ ಹುಟ್ಟುಹಬ್ಬವನ್ನ, ವರ್ಧಂತಿ ಕಾರ್ಯಕ್ರಮವನ್ನ ನಾವು ಆಚರಣೆ ಮಾಡಿದ್ವಿ. ಇವತ್ತ 14ನೇ ತಾರೀಕು. ಎಷ್ಟು ಆಶ್ಚರ್ಯ ಅನಿಸ್ತದೆ. ಒಂದೇ ಒಂದಿನ 73 ವರ್ಷ ಪೂರೈಸಿ 74ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದಂತ ಮಾತಾಜಿಯವರು ಇಂದು ಗುರುವಾರ ಮಧ್ಯಾಹ್ನ 4:45 ನಿಮಿಷಕ್ಕೆ ಲಿಂಗೈಕ್ಯರಾಗಿದ್ದಾರೆ ಅಂತ ಹೇಳಲಿಕ್ಕೆ ಬಹಳ ದುಃಖವನ್ನಿಸ್ತಾ ಇದೆ. ಸಮಸ್ತ ನಾಡಿನ ಬಂಧುಗಳಿಗೆಲ್ಲ ಈ ದುಃಖದ ವಿಚಾರವನ್ನ ನಾನೀಗ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ಇಂದು ಬಸವ ಮಂಟಪದಲ್ಲಿ ಪೂಜಾ ಕಾರ್ಯಕ್ರಮವನ್ನು ಮಾಡಿ ಇಂದು ರಾತ್ರಿ ಪೂರ್ತಿ ಬೆಂಗಳೂರು ಬಸವ ಮಂಟಪದಲ್ಲಿದ್ದು ಭಜನೆ ಪ್ರಾರ್ಥನೆ ಎಲ್ಲ ಮಾಡಿ ನಾಳೆ 11-12 ಗಂಟೆಗೆ ಇಲ್ಲಿಂದು ಪ್ರವಾಸವನ್ನು ನಾವು ಮಾಡ್ತಾ ಇದ್ವಿ. ಇಲ್ಲಿಂದು ಪ್ರವಾಸವನ್ನು ಮಾಡಿ ಹಿರಿಯೂರು, ಚಳ್ಳಕೆರೆ, ಚಿತ್ರದುರ್ಗ ಮತ್ತು ನಾಯಕನಹಟ್ಟಿ ಶರಣರ ಒಂದು ಸ್ಥಳ, ನಾಯಕನಹಟ್ಟಿಗೆ ಹೋಗಿ ಚಿತ್ರದುರ್ಗಕ್ಕೆ ಹೋಗಿ ಅಲ್ಲಿ ಭಕ್ತರೆಲ್ಲ ದರ್ಶನವನ್ನು ಮಾಡಿ ನಂತರ ನಮ್ಮ ಧರ್ಮಕ್ಷೇತ್ರವಾದಂತಹ ಕೂಡಲ ಸಂಗಮಕ್ಕೆ ಹೋಗಿ ಕೂಡಲ ಸಂಗಮದಲ್ಲಿ ನಾಳೆ ರಾತ್ರಿ ಮತ್ತು ನಾಡಿದ್ದು ಮಧ್ಯಾಹ್ನ 3 ಗಂಟೆಗೆ 3ರಿಂದ 5:30ವರೆಗೂ ನಾವು ಅಂತ್ಯ ಸಂಸ್ಕಾರವನ್ನ ಮಾಡಬೇಕು ಅಂತ ಎಲ್ಲ ನಿಶ್ಚಯ ಮಾಡಿದ್ದಾರೆ. ನಮ್ಮ ಹಿರಿಯರು, ರಾಷ್ಟ್ರೀಯ ಬಸವ ಅಧ್ಯಕ್ಷರು, ಗಣನಾಯಕರು, ಜಂಗಮ ಮೂರ್ತಿಗಳು, ಎಲ್ಲ ಆತ್ಮೀಯ ಶರಣರೆಲ್ಲ ನಿಶ್ಚಯ ಮಾಡಿದ್ದಾರೆ. ಶನಿವಾರ ದಿವಸ ಸಾಯಂಕಾಲ 3ರಿಂದ 5 ಗಂಟೆಯವರೆಗೂ ನಾವು ಅಂತ್ಯಕ್ರಿಯೆಯನ್ನ ಮಾಡ್ತೀವಿ ಅಂತ ಈ ದುಃಖದ ವಿಚಾರವನ್ನ ತಿಳಿಸಲಿಕ್ಕೆ ನನಗೆ ಬಹಳ ವಿಷಾದ ಅನಿಸ್ತಾ ಇದೆ. ಅಂಥ ಮಹಾತಾಯಿಯನ್ನ ನಾವು ಕಳ್ಕೊಂಡು ಇಂದು ನಾಡು ಬಡವಾಗಿದೆ. ನಿಮ್ಮೆಲ್ಲರಿಗೂ ಶರಣು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣ ಬಂಧುಗಳೇ, ಇಂದು
ಈ ಒಂದು ದುಃಖದ ಸಂದರ್ಭದಲ್ಲಿ ಕೂಡಲ ಸಂಗಮದ ಬಸವ